ಹಾಯ್ ಆಲ್, ನಾನು ಅರ್ಚನಾ. ನಾವು ನಮ್ಮ ಮನೆಯನ್ನ ಮತ್ತು ಮನೆಯಲ್ಲಿರೋ ವಸ್ತುಗಳನ್ನ ಎಷ್ಟು ನೀಟ್ ಆ್ಯಂಡ್ ಡಿಸಿಪ್ಲಿನ್ಡ್ ಆಗಿ ಆರ್ಗನೈಸ್ ಮಾಡ್ಕೋತೀವಿ, ಅಷ್ಟು ನಮ್ಮನೆ ಅಚ್ಚುಕಟ್ಟಾಗಿ ಕಾಣಿಸುತ್ತೆ ಅಲ್ವಾ? ಹಾಗೆ ನಮ್ಮ ಮನೆಯಲ್ಲಿರೋ ವಸ್ತುಗಳನ್ನು ಅಷ್ಟೇ ನೀಟ್ ಆ್ಯಂಡ್ ಡಿಸಿಪ್ಲಿನ್ಡ್ ಆಗಿ ಆರ್ಗನೈಸ್ ಮಾಡಬೇಕು ಅಲ್ವಾ? ಒಂದು ದಿನದಲ್ಲಿ ಒಬ್ಬ ವ್ಯಕ್ತಿಗೆ ಸಾವಿರಾರು ಆಲೋಚನೆಗಳು ಬರುತ್ತವೆ. ಆ ಎಲ್ಲ ಆಲೋಚನೆಗಳು ಒಟ್ಟಿಗೆ ನಮ್ಮ ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ನಾವು ಪ್ರತಿದಿನವೂ ಏನು ಮಾತಾಡ್ತೀವಿ, ಏನು ಯೋಚಿಸ್ತೀವಿ ಅನ್ನೋ ಅವೇರ್ನೆಸ್ ಪ್ರತಿ ವ್ಯಕ್ತಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗೆ ನಮಗೆ ಬರೋ ಆಲೋಚನೆಗಳನ್ನು ನಾವು ಕ್ಲಿಯರ್ ಆಗಿ ಕ್ಲಾಸಿಫೈ ಮಾಡ್ಕೋಬೇಕು. ನಮ್ಮ ಆಲೋಚನೆಗಳು ಎಷ್ಟು ಸಿಂಪಲ್ ಆಗಿರುತ್ತವೆ, ಅಷ್ಟು ಈಸಿಯಾಗಿ ನಾವು ಅದನ್ನು ಡಿಕ್ಲಾಸಿಫೈನೂ ಮಾಡ್ಕೋಬಹುದು. ಆಗ ಅನವಶ್ಯಕವಾದ ಆಲೋಚನೆಗಳನ್ನು ನಾವು ಡಿಲೀಟ್ ಮಾಡ್ತಾ ಬರಬಹುದು. ಹೀಗೆ ನಾವು ಅನವಶ್ಯಕವಾದ ಆಲೋಚನೆಗಳನ್ನು ಡಿಲೀಟ್ ಮಾಡ್ತಾ ಮಾಡ್ತಾ ನಮ್ಮ ಮೈಂಡ್ಗೆ ಒಂದು ಸ್ಪೇಸಿಂಗ್ ಅನ್ನೋದು ಸಿಗುತ್ತೆ. ಆ ಸ್ಪೇಸಿಂಗ್ಗೆ ಎಂಟಿನೆಸ್. ಆ ಎಂಟಿನೆಸ್ ನಮಗೆ ಧ್ಯಾನದಲ್ಲಿ ಸಿಗುತ್ತೆ. ನಾವು ಧ್ಯಾನವನ್ನು ಶ್ರದ್ಧೆಯಿಂದ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಶಾಂತಿ ಸಮಾಧಾನದಿಂದ ಇರಬಹುದು. ಥ್ಯಾಂಕ್ ಯು ಸೋ ಮಚ್.